ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಗಿಣ್ಣು ಹಾಲು ಬಳಸಿ ಗಿಣ್ಣು ಹೇಗೆ ಮಾಡೋದು ಅಂತ ನೋಡೋಣ. ಇದು ಮಾಡಲಿಕ್ಕೆ ಬೆಲ್ಲ, ತೆಂಗಿನಕಾಯಿ ತುರಿ, ಏಲಕ್ಕಿ, ಶುಂಠಿ, ಹುರ್ಗಡ್ಲೆ ನೋಡಿ. ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಬೇಕು. ಹುರ್ಗಡ್ಲೆ, ಏಲಕ್ಕಿ ಕಾಯಿನ ನೋಡಿ. ಈ ಥರ ಹಾಲನ್ನ ನಾವು ಫಸ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ. ಗಿಣ್ಣನ್ನ ಈ ಥರ ಕುಕ್ಕರಲ್ಲಿ, ಪಾತ್ರೆಯಲ್ಲಿ ಈ ಥರ ಹಾಕ್ಕೊಂಡು ಕೈ ಬಿಡದಂತೆ ಹಾಲನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಬಿಸಿ ಆಗ್ತಿದೆ ಅನಿಸಿದಾಗ ಇದಕ್ಕೆ ಬೆಲ್ಲ, ಪುಡಿ ಮಾಡಿರೋಂಥ ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ಬೇಕು ಫ್ರೆಂಡ್ಸ್. ಇದನ್ನು ಕೈ ಬಿಡದಂತೆ ಬೆಲ್ಲ ಕರಗೋವರೆಗೂ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಥರ ಕಲರ್ ಚೇಂಜ್ ಆಗ್ತಿದೆ, ಗೊತ್ತಾಗುತ್ತೆ ನಮಗೆ ಮಾಡಬೇಕಾದ್ರೆ. ಅದೊಂಥರ ಘಮ ಘಮ ಅಂತ ಇರುತ್ತೆ ಹಾಲು ಮತ್ತು ಬೆಲ್ಲ. ನೋಡಿ, ತುಂಬ ಕಲರ್ ಚೇಂಜ್ ಆಯಿತು, ಬೆಲ್ಲ ಕರಗಿದೆ. ಇವಾಗ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ, ಹಾಲು ಮತ್ತು ಬೆಲ್ಲ ಎರಡು ನೀಟಾಗಿ ಮಿಕ್ಸ್ ಆಗಿದೆಯಾ ಅಂತ. ಕೈ ಬಿಡದಂತೆ ತಿರುಗಿಸ್ಬೇಕು ಫ್ರೆಂಡ್ಸ್ ಇದನ್ನು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಲು ಬೆಲ್ಲ. ಈಗ ಇದಕ್ಕೆ ಹುರ್ಗಡ್ಲೆನ ಪೌಡ್ರ್ ಮಾಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಆಮೇಲೆ ಬೇಕಾದ್ರೆ ತೆಳು ಅನಿಸಿದ್ರೆ ಹಾಕೊಬೋದು. ನೋಡಿ, ಇದು ಅಷ್ಟೇ ಹುರ್ಗಡ್ಲೆ ಪೌಡ್ರು. ಅದನ್ನು ಹಾಕ್ಬಿಟ್ಟು ಕೈ ಬಿಟ್ಬಿಟ್ರೆ ಗಂಟು ಆಗಿಬಿಡುತ್ತೆ. ನೋಡಿ, ಈ ಥರ ಕೈ ಆಡಿಸ್ಬೇಕು ಚೆನ್ನಾಗಿ. ಈ ಗಿಣ್ಣಲ್ಲಿ ಅದೇ ಫ್ರೆಂಡ್ಸ್, ಕೈ ಬಿಡದಂತೆ ತಿರುಗಿಸ್ಬೇಕು. ನೋಡಿ, ಈಗ ಇದಕ್ಕೆ ಕಾಯಿ ತುರಿ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ನೀಟಾಗಿ ಮಾಡಿಕೊಂಡ್ರೆ ಗಿಣ್ಣಾಲು. ನಮ್ಮ ಮನೆಯಲ್ಲಂತೂ ಎಲ್ರಿಗೂ ಅನ್ನದ ಗಿಣ್ಣು ಅಂದರೆ ತುಂಬ ಇಷ್ಟ. ನಾವು ಯಾರ ಮನೆ ಕರು ಹಾಕಿದ್ರೂ ಹಾಲು ಇಸ್ಕೊಂಡ್ಬಿಡ್ತೀವಿ ಗಿಣ್ಣಾಲು. ನೋಡಿ, ಈಗ ಇದಕ್ಕೆ ಒಂದೆರಡು ಬೌಲಷ್ಟು ನಾನು ಅನ್ನ ಹಾಕ್ಕೊತಾ ಇದ್ದೀನಿ, ಬಿಸಿ ಅನ್ನನೇ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ಬೇಕು ಫ್ರೆಂಡ್ಸ್. ಇದನ್ನು ಅನ್ನ, ಬೆಲ್ಲ, ಹಾಲು, ಈ ಕಾಯಿ ತುರಿ ಎಲ್ಲ, ಕಡಲೆಪುಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಆ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದಕ್ಕೆ ಒಂದು ಸ್ಪೂನ್ ತುಪ್ಪ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ತೆಳು ಅನಿಸ್ತು, ಹಾಗಾಗಿ ಹುರ್ಗಡ್ಲೆ ಪುಡಿನ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು 10 ನಿಮಿಷ ಬಿಟ್ಟರೆ ಸಾಕು. ಅದೆಲ್ಲ ಎಳ್ಕೊಂಡಿರುತ್ತೆ ರೈಸ್ ಜೊತೆ. ಹಾಲು ಇದೆಲ್ಲ ಚೆನ್ನಾಗಿ ಬೆಲ್ಲ ಎಲ್ಲ ಎಳ್ಕೊಂಡಿರುತ್ತೆ. ನೋಡಿ, ರುಚಿಕರವಾದ ಗಿಣ್ಣು ರೆಡಿ ಆಗೋಯ್ತು. ಈಗ ಒಂದು 10 ನಿಮಿಷ ಇದನ್ನು ಪ್ಲೇಟ್ ಮುಚ್ಚಿ ಬಿಟ್ಬಿಟ್ರೆ ಸೂಪರಾಗಿ ರೆಡಿ ಆಗಿರುತ್ತೆ ಫ್ರೆಂಡ್ಸ್. ಗಿಣ್ಣು, ಅನ್ನದ ಗಿಣ್ಣು ಸವಿಯಲು ಸಿದ್ಧ. ನೋಡಿ ಫ್ರೆಂಡ್ಸ್, ಇದು ಬಿಸಿ ಇದ್ದಾಗ ತಿನ್ನೋದಕ್ಕಿಂತ 1-2-3 ಅವರ್ ಬಿಟ್ಟು ತಿಂದರೆ ಸೂಪರಾಗಿರುತ್ತೆ ಟೇಸ್ಟು. ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಹಾಲು ಸಿಕ್ಕಿದ್ರೆ ಮಾಡಿ ಫ್ರೆಂಡ್ಸ್, ರುಚಿ ನೋಡಿ. ಇದಕ್ಕೊಂಚೂರು ನಾನು ತುಪ್ಪ ಹಾಕ್ಕೊಂಡು ಬಿಸಿ ಇದ್ದಾಗಲೇ ರುಚಿ ನೋಡೋಣ ಅಂತ ತಿಂತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.